ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ನಟರಾಜ್ ಹೊಸೂರ್. ಸಾರ್ವಜನಿಕರ ಮನವಿಗೆ ಸ್ಪಂದಿಸಿದ ಶಾಸಕ ದಿನಕರ್ ಶೆಟ್ಟಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಸಮಾಜ ಕಾರ್ಯಕ್ಕೆ ಮಹತ್ತರ ಜವಾಬ್ದಾರಿ ಇದೆ. ಸಿಡಿಪಿಒ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ಮಳೆ ಮಾಪನ ನಿರ್ವಹಣೆ ವೈಫಲ್ಯ ಖಂಡಿಸಿ ಬಿಜೆಪಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಮೇ 20ರಂದು ಬಂದ್ ನಡೆಸಲು ಉದ್ದೇಶಿಸುವ ಕುರಿತು ಮನವಿ ಪತ್ರ ಸಲ್ಲಿಸಿದ ಔಷಧ ವ್ಯಾಪಾರಸ್ಥರು. ಎಸ್ಎಸ್ಎಲ್ಸಿ ಪರೀಕ್ಷೆ 2 ಪಾರದರ್ಶಕವಾಗಿರಲಿ. ಅಪರ ಜಿಲ್ಲಾಧಿಕಾರಿ. ಶ್ರೀ ಕ್ಷೇತ್ರ ಬನವಾಸಿ ಮಧುಕೇಶ್ವರ ದೇವಾಲಯದ ಸೋರಿಕೆ ನಿಲ್ಲಬೇಕು. ಅಮರೇಶ್ವರ ಶ್ರೀ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಸ್ನಾತಕ ಸಮಾಜಶಾಸ್ತ್ರ ಅಭ್ಯಾಸ ಸೂಚಿ ಮಂಡಳಿಗೆ ಮುಂದಿನ 2 ವರ್ಷಗಳಿಗೆ ಸದಸ್ಯರನ್ನಾಗಿ ಪ್ರೊಫೆಸರ್ ಜಿಟಿ ಭಟ್ ನೇಮಕ. ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಸಂಘದ ಉಪಾಧ್ಯಕ್ಷ ಹಾಗೂ ಆಡಳಿತ ಮಂಡಳಿಯವರು ಇಂದು ನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರವಿವಾರ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದರು. ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಗೌಡ್ರು 25ರಿಂದ 30 ಲಕ್ಷ ರೂಪಾಯಿ ವ್ಯವಹಾರ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಉಪಸ್ಥಿತರಿದ್ದರು. ಅದು ನಮ್ಮ ಸಂಘದ ಸೆಕ್ರೆಟರಿ ಆದಂಥ ಸುನಿಲ್ ಗೌಡ ಅವರು ನಮ್ಮ ಆಡಳಿತ ಮಂಡಳಿಯ ಮೀಟಿಂಗ್ನಲ್ಲಿ 20ರಿಂದ 25 ಲಕ್ಷ ರೂಪಾಯಿ ವ್ಯವಹಾರದಲ್ಲಿ ಅಸ್ತವ್ಯಸ್ತ ಆಗಿದೆ. ನಾನು ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತಂದು ನಮ್ಮ ಮೀಟಿಂಗಲ್ಲೇ ಒಪ್ಕೊಂಡಿರ್ತಾರೆ. ಅದನ್ನು ಆ ಮ್ಯಾನೇಜರ್ ಹೇಳಿದಂಗೆ ನಾವು ಹೇಳಿ ಅದನ್ನು ಇಲ್ಲಿ ನಾವು ಸುನಿಲ್ ಗೌಡ ಕೊಟ್ಟರು. ನಾವು 20ರಿಂದ 25 ಲಕ್ಷ ಹಿಂಗೆ ಆಗೈತೆ ಅಂದಾಗ ಅವನ್ನ ತರಾವಿದೆ. ನಾವು ಒಂದು 3ರಿಂದ 4 ಮೀಟಿಂಗಲ್ಲಿ ನಾವು ಏನೇನು ಮಾಡಿದ್ದೀವಿ ಅಂತ ಸುನಿಲ್ ಗೌಡ ಅವರಿಗೆ ತರಾವಗ ಮಾಡಿದ್ವಿ. ನಾವು ಈ ತರಾವ್ ಹಾಕಿದ್ರೆ ಇದರಲ್ಲಿ ನಿಮಗೆಲ್ಲ ಡಾಕ್ಯುಮೆಂಟ್ ಕೊಡ್ತೇವೆ. ನಾವು 20ರಿಂದ 25 ಲಕ್ಷ ಜನಾಂತರಂಗ ನಮ್ಗೆ ಯಾರೋ ಒಬ್ಬರು ಪ್ರಶ್ನೆ ನಮ್ಗೆ ಕೇಳಿದಾಗ ನಾವೇನು ವಾಸ್ತವ್ಯತೆಯಿಂದ ಅದನ್ನ ಕೇಳಬೇಕಾಗಿದೆ. ಆಗ ನಾನು ಹೇಳಿದೆ 20ರಿಂದ 25 ಲಕ್ಷ ವ್ಯವಹಾರದಲ್ಲಿ ವಾಸ್ತವ್ಯತೆಯಾಗಿರೋಂಥ ನಮ್ಮ ಮ್ಯಾನೇಜರ್ ಹೇಳಿದರು. ಹಾಗಾಗಿ ನಾವು ಅವನನ್ನು ಅಮಾನತು ಮಾಡಿ ಅವನ ಆಸ್ತಿ ಮೇಲೆ 14% ಇಂಟ್ರೆಸ್ಟ್ ನಂಗೆ 75 ಲಕ್ಷ ರೂಪಾಯಿ ಬೋಜ ಹಾಕಿದ್ವಿ. ಸಬ್ ರಿಜಿಸ್ಟರ್ ಬೋಜ ಹಾಕಿದ್ವಿ. ಯಾವ ಉದ್ದೇಶಕ್ಕೆ ಅಂದರೆ ಅವನು 25 ಲಕ್ಷ ಹೇಳಿದ, 25 ಲಕ್ಷ ಅಷ್ಟೇ ನಮ್ಗೆ ಒಪ್ಕೊಳ್ಳೋಕ್ಕಾಗಲ್ಲ. 10 ಲಕ್ಷ ಇದು ಏನೋ ಹೆಚ್ಚು ಕಮ್ಮಿ ಇರ್ಬೋದು. ಹಾಗಾಗಿ ತನಿಖೆ ಆಗಿ ತನಿಖಾವಧಿ ಬರೋದಿವರೆಗೂ ನಮಗಿನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಅವನು ಹೇಳಿದ ಅಮೌಂಟಿನ ಫಿಗರ್ ಮೇಲೆ ನಾವು ಅದ್ರ 3ರಷ್ಟು ಆಸ್ತಿಗೆ ಬೋಜ ಹಾಕಿದ್ವಿ. ಈ ಮುಖ್ಯ ಕಾರ್ಯನಿರ್ವಾಹಕರ ಆಯ್ಕೆ ಬಗ್ಗೆ ಕೂಡ ಗೊಂದಲ ಇದೆ. ಈ ಸುನೀಲ್ ಕುಮಾರ್ ಬಿ ಗೌಡ ಇವರನ್ನ ಹಿಂದಿನ ಅವಧಿಯ ಆಡಳಿತ ಮಂಡಳಿ 5/6/2024ರಂದು ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕರನ್ನಾಗಿ ನೇಮಕ ಮಾಡ್ತಾರೆ. ಅಂದಿನ ದಿನದಲ್ಲಿ ಅವರು ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಗೆ ಮಂಜೂರಾತಿಯನ್ನು ಪಡ್ಕೊಂಡಿರ್ತಾರೆ. ಆದರೆ ಅವರು ಮಂಜೂರಾತಿ ಇದ್ರೂ ಕೂಡ ಮುಖ್ಯ ಕಾರ್ಯನಿರ್ವಾಹಕರ ಹುದ್ದೆಯನ್ನು ಭರ್ತಿ ಮಾಡ್ತಾರೆ. ಕೆಳ ಹಂತದಲ್ಲಿರುವಂತಹ ಸೀನಿಯರ್ಗಳನ್ನ ಬಿಟ್ಟು ಕ್ಲರ್ಕ್ ಅನ್ನ ಪ್ರಭಾರ ಮುಖ್ಯ ಕಾರ್ಯನಿರ್ವಾಹಕರಾಗಿ ಮಾಡಿ ಅಂದಿನ ಸಭೆಯಲ್ಲಿ ಠರಾವನ್ನ ಪಾಸ್ ಮಾಡ್ತಾರೆ. ನಂತರದ ದಿನದಲ್ಲಿ ಅವರನ್ನ 11/11/2024ರಂದು ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕರು ಅಂತೇಳಿ ಠರಾವನ್ನ ಪಾಸ್ ಮಾಡಿ ಅವರಿಗೆ ಸಂಘದ ಎಲ್ಲ ಆಡಳಿತ ವ್ಯವಹಾರ, ಹಣಕಾಸು ಸಂಸ್ಥೆಯಲ್ಲಾಗುವಂಥ ಚೆಕ್ಕು ಇನ್ನಿತರ ಬ್ಯಾಂಕಿಂಗ್ ವ್ಯವಹಾರವನ್ನು ಎಲ್ಲ ಅಧಿಕಾರವನ್ನು ಕೊಟ್ಟು ಮಂಜೂರಿ ಆದಂಥ ಮುಖ್ಯ ಕಾರ್ಯನಿರ್ವಾಹಕರ ಹುದ್ದೆಯ ಪೋಸ್ಟನ್ನು ಕೂಡ ಕಡಿಮೆಗೊಳಿಸಬೇಕು ಅಂತೇಳಿ ಅವರು ಠರಾವನ್ನ ಪಾಸ್ ಮಾಡಿದ್ದಾರೆ. ಹಾಗಾಗಿ ಕಳೆದ ಅವಧಿಯಲ್ಲಿ ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಇವರು
ನಾವು ಆಯ್ಕೆಯಾಗಿರುವಂಥದ್ದು ಫೆಬ್ರವರಿ 2025, ನಮ್ಮ ಪೂರ್ವದಲ್ಲೇ ಆಗಿರ್ತಾರೆ. ಫೆಬ್ರವರಿ 2025ರಲ್ಲಿ ನಾವು ಬಂದ ನಂತರ ಹಿಂದಿನ ಅವಧಿಯಲ್ಲಾದಂಥ 2024-25 ಆದಂಥರಲ್ಲಿ ಫೆಬ್ರವರಿಯಲ್ಲಿ 14 ದಿನಗಳು ಮಾತ್ರ ಮಾರ್ಚ್ 31ರ ಅವಧಿಗೆ ನಮ್ಮ ದಿನಗಳು ಸಿಗ್ತವೆ. ಅದೊಂದು ಸ್ಪಷ್ಟನೆ ಕೊಡ್ತಾ ಇದ್ದೀವಿ. ಪಟ್ಟಣದ 23ನೇ ವಾರ್ಡ್ ವ್ಯಾಪ್ತಿಯ ಲಕ್ಷ್ಮೀನಾರಾಯಣ ಮಠ ರಸ್ತೆಯ ದುರಸ್ತಿ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಮನವಿಗೆ ತಕ್ಷಣ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಶಾಸಕ ದಿನಕರ್ ಶೆಟ್ಟಿಯವರು ಭರವಸೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಶಾಸಕರು ಸ್ಥಳದಲ್ಲಿದ್ದ ಎಂಜಿನಿಯರ್ ಹಾಗೂ ಗುತ್ತಿಗೆದಾರರಿಗೆ ಕೂಡಲೇ ಕಾಮಗಾರಿಯನ್ನು ಆರಂಭಿಸಿ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿಯನ್ನ ಮಾಡುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಜಯ ಶೇಟ್, ಅಭಿಷೇಕ್ ನಾಯ್ಕ್ ಜೊತೆ ಇದ್ದರು. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗವು ಉತ್ತರ ಕನ್ನಡ ಜಿಲ್ಲೆಯ ತಾಲೂಕಿನ ಸಾಂಬ್ರಾಣಿ ಗ್ರಾಮದಲ್ಲಿ ಆಯೋಜಿಸುತ್ತಿರುವ 2025-26ನೇ ಸಾಲಿನ ಸಮಾಜ ಕಾರ್ಯ ಬುಡಕಟ್ಟು ಶಿಬಿರದ ಕಾರ್ಯಕ್ರಮದಲ್ಲಿ ಹಳಿಯಾಳ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀ ಸಿದ್ದಲಿಂಗಪ್ಪ ಕೊರವರ ಮಾತನಾಡಿ, ಸಮಾಜ ಕಾರ್ಯಕರ್ತರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಹೆಚ್ಚಿನ ಹಾಗೂ ಜವಾಬ್ದಾರಿಯುತ ಅವಕಾಶಗಳಿವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ವಿಶೇಷ ನೈಪುಣ್ಯತೆ ಬೆಳೆಸಿಕೊಂಡು ಸೇವೆಗೆ ಮುಂದಾಗಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದ್ದ ಸಾಂಬ್ರಾಣಿ ಉಪವಲಯದ ಕೃಷಿ ಅಧಿಕಾರಿಗಳಾದ ಅಕ್ಷತಾ ಹೊಸಮನಿ ಮಾತನಾಡಿ, ಕೃಷಿಯಲ್ಲಿ ತಂತ್ರಜ್ಞಾನದ ವ್ಯವಸ್ಥಿತ ಅಳವಡಿಕೆಯಿಂದ ರೈತರು ಹೆಚ್ಚಿನ ಫಲವನ್ನು ಪಡೆಯಬಹುದು ಎಂದರು. ಸಾಂಬ್ರಾಣಿ ವಲಯ ಅರಣ್ಯಾಧಿಕಾರಿ ಚಿದಾನಂದ ಬಡಿಗೇರವರು ಅರಣ್ಯ ಸಂರಕ್ಷಣಾ ಕಾಯ್ದೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ್ದ ಶಿಬಿರದ ಸಂಯೋಜಕಿ ಡಾಕ್ಟರ್ ದೇವತಾ ಡಿ ಗಸ್ತಿ ಮಾತನಾಡಿ, ಸಮಾಜ ಕಾರ್ಯಕರ್ತರು ಸಮುದಾಯದ ಜನರಿಗೆ ಅರಣ್ಯ ಕೃಷಿ ಇಲಾಖೆಯ ಸೇವೆಗಳನ್ನು ಒದಗಿಸುವ ಸಾಮುದಾಯಿಕ ಕಾಳಜಿ ವ್ಯಕ್ತವಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ಕೌಶಿಕ್ ಕೆ ಭೈರಪ್ಪ, ಹಾಲಪ್ಪಗೋಳ ಹಾಗೂ ರೋಹಿತ್ ಪಾಟೀಲ್ ಸೇರಿ ಗ್ರಾಮಸ್ಥರು ಮತ್ತು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಶಿಬಿರಾರ್ಥಿಗಳಿಂದ ಜಾಗೃತಿ ಜಾಥಾ, ಬೀದಿ ನಾಟಕ, ಶ್ರಮದಾನ, ಬೀದಿ ನಾಟಕಗಳು ಜರುಗಿದವು. ಆಕಾಶ ಸತ್ಯ ನಾಯ್ಕ ನಿರೂಪಿಸಿದರು. ನಿಂಗನಗೌಡ ಪಾಟೀಲ್ ಪ್ರಾರ್ಥಿಸಿದರು. ಸತೀಶ್ ರಿಜಕ್ಕನವರು ಸ್ವಾಗತಿಸಿದರು. ಶಿಲ್ಪಾ ಬೆಳವಣಿಗೆ ವಂದಿಸಿದರು. ಸ್ಥಳೀಯ ಪುರಸಭೆ ವ್ಯಾಪ್ತಿಯ ನವನಗರದಲ್ಲಿ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನಾ ರಸ್ತೆಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ಹಾನಗಲ್ ಪುರಸಭೆಗೆ ಇದೇ ಮೊದಲ ಬಾರಿಗೆ ದಾಖಲೆ ಪ್ರಮಾಣದ ಅನುದಾನ ಒದಗಿಸಲಾಗಿದೆ. 38 ಕೋಟಿ ರೂಪಾಯಿ ವೆಚ್ಚದಲ್ಲಿ ಧರ್ಮಾ ಜಲಾಶಯದಿಂದ ಪೈಪ್ಲೈನ್ ಮೂಲಕ ನೀರು ತರುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಗರೋತ್ಥಾನ ಯೋಜನೆಯಡಿ 6.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. 5.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಬಡಾವಣೆಗಳಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿದೆ. ಚರಂಡಿ ನೀರು ನದಿ ಮತ್ತು ಕೆರೆಗಳಿಗೆ ಹರಿಯದಂತೆ ತಡೆಯುವ ಕಾಮಗಾರಿಗೆ 5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ಮಾನಿಯವರು ವಿವರಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷೆ ಮಮತಾ ಆರ್ಯಗೊಪ್ಪ, ಮುಖ್ಯಾಧಿಕಾರಿ ವೈಕೆ ಜಗದೀಶ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಮತೀನ್ ಶಿರಬಡಗಿ, ಮುಖಂಡರಾದ ಉಮೇಶ್ ಮಾಳಗಿ, ಶ್ರೀನಿವಾಸ್ ಭದ್ರಾವತಿ, ಸಿಕಂದರ್ ವಾಲಿಕಾರ್, ವಿರೂಪಾಕ್ಷಪ್ಪ ಕಡಬಗೇರಿ, ಗುರುರಾಜ್ ನಿಂಗೋಜಿ, ರವಿ ದೇಶಪಾಂಡೆ, ಇಬ್ರಾನ್ ಮಿಠಾಯಿಗಾರ್, ಶಿವ್ ಭದ್ರಾವತಿ, ರಾಜ್ಕುಮಾರ್ ಶಿರಪಂತಿ, ಶಂಶಿಯಾ ಬಾಳೂರ್, ಮುನ್ನಾ ನಾಯ್ಕ್, ಮೌನೀಶ್ ಕಲಾಲ್, ಸುರೇಶ್ ನಾಗಣ್ಣನವರ್, ಬಾಬಾಜಾನ್ ಕೊಂಡೇವಾಡೆ, ಖುರ್ಷಿದ್ ಹುಲ್ಲತ್ತಿ, ನಿಯಾಜ್ ಸರ್ವಿಕೇರಿ, ಜಾಫರ್ ಬಾಳೂರ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ನಗರದ ಎಸಿ ಕಚೇರಿ ಮುಂಭಾಗದಲ್ಲಿ ಶನಿವಾರ ಮಳೆ ಮಾಪನ ನಿರ್ವಹಣೆಯ ವೈಫಲ್ಯವನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಉತ್ತರ ಕನ್ನಡ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ಭಟ್ ಅವರು, ಕೇಂದ್ರ ಸರ್ಕಾರದ ರೈತರ ಸಂಕಷ್ಟಕ್ಕೆ ಪರಿಹಾರ ನೀಡಲೆಂದು ಹವಾಮಾನ ಆಧಾರಿತ ಬೆಳೆ ವಿಮೆ ಜಾರಿಗೆ ತಂದು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಹಲವು ವರ್ಷಗಳಿಂದ ಯಶಸ್ವಿಯಾಗಿ ಅನುಷ್ಠಾನಗೊಂಡಿರುವುದರಿಂದ ರೈತರಿಗೆ ಊರುಗೋಲಾಗಿ ಮಾರ್ಪಟ್ಟಿತ್ತು ಎಂದು ತಿಳಿಸಿದರು. ಅಲ್ಲದೆ ತಮ್ಮ ವಾಣಿಜ್ಯ ಬೆಳೆಗಳಿಗೆ ವಿಮೆ ಮಾಡಿಸುತ್ತಾ ಬಂದಿದ್ದಾರೆ. ಕಳೆದ 2-3 ವರ್ಷಗಳಿಂದ ಕರ್ನಾಟಕ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಿಸದೇ ಇರುವ ಕಾರಣ ಮಳೆ ಮಾಪನದ ಕೇಂದ್ರಗಳು ಬಹುತೇಕ ಹಾಳಾಗಿ ರೈತರಿಗೆ ವಿಮಾ ಪರಿಹಾರದಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿದರು.
ಉತ್ತರ ಕನ್ನಡ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ನೀಡಿದರೂ ಅದನ್ನ ಗಾಳಿಗೆ ತೂರಿ ಮಳೆ ಮಾಪನ ಕೇಂದ್ರಗಳನ್ನು ಸರಿಪಡಿಸದೆ ರೈತರನ್ನ ರಾಜ್ಯ ಸರ್ಕಾರ ಸಂಕಷ್ಟಕ್ಕೆ ದೂಡುತ್ತಿದೆ. ಈ ಹಿಂದಿನ 2 ವರ್ಷದ ವಿಮೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ವಿಶೇಷ ಪ್ರಯತ್ನದಿಂದ ವಿಮೆ ಪರಿಹಾರದ ಹಣ ರೈತರಿಗೆ ಸಿಕ್ಕಂತಾಗಿದೆ ಎಂದರು. ಅಲ್ಲದೆ ರಾಜ್ಯ ಸರ್ಕಾರದ ಮಳೆ ಮಾಪನ ನಿರ್ವಹಣೆಯ ವೈಫಲ್ಯದಿಂದಾಗಿ ಸರ್ಕಾರದ ಪರಿಹಾರ ರೈತರಿಗೆ ಸಿಕ್ಕಿಲ್ಲ. ಇಷ್ಟಾದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇನ್ನೂ ಟೆಂಡರ್ ಕರೆದಿದ್ದೇವೆ, ಹಣಕಾಸು ಇಲಾಖೆ ಅನುಮತಿ ಕೊಟ್ಟ ನಂತರ ಅನುಷ್ಠಾನಗೊಳಿಸುತ್ತೇವೆ ಎಂಬ ಸಬೂಬು ಹೇಳುತ್ತಾ ರೈತರ ಕುರಿತು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ಮಾತನಾಡಿದ ಉತ್ತರ ಕನ್ನಡ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ರಮೇಶ್ ನಾಯ್ಕ್ ಮಾತನಾಡಿ, ಈ ವರ್ಷದ ಬೆಳೆ ವಿಮೆಗೂ ಅಡ್ಡಿ ಮಾಡುವಂತೆ ಅನಿಸುತ್ತಿದೆ. ಅದಕ್ಕಾಗಿ ರೈತರಿಗಾಗುತ್ತಿರುವ ಅನ್ಯಾಯವನ್ನ ಖಂಡಿಸಿ ಬಿಜೆಪಿ ಹೋರಾಟ ಕೈಗೊಳ್ಳುತ್ತಿದೆ. ಕಳೆದ ವರ್ಷದ ಬೆಳೆ ವಿಮೆ ಹೆಚ್ಚಿನ ರೈತರಿಗೆ ಸರಿಯಾಗಿ ತಲುಪದೆ ಅನ್ಯಾಯವಾಗಿದ್ದು, ಅದನ್ನು ರಾಜ್ಯ ಸರ್ಕಾರವೇ ತುಂಬಿಕೊಡುವಂತೆ ಆಗ್ರಹಿಸಿ ಮತ್ತು ತಕ್ಷಣ ಮಳೆ ಮಾಪನ ಯಂತ್ರಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿದರು. ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಶಿರಸಿ ವಿಭಾಗಾಧಿಕಾರಿ ಚಂದ್ರಶೇಖರ್ ಆರ್ಜಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ನೂರಾರು ರೈತರು ಹಾಜರಿದ್ದರು. ಕೆಲ ದಿನಗಳ ಹಿಂದೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಜರುಗಿದ ಕೃಷಿ ಜಯಂತಿಯಲ್ಲಿ ಮಂಡಿಸಲ್ಪಟ್ಟ ನಿರ್ಣಯಗಳ ಪ್ರತಿಯನ್ನು ಮುಖ್ಯಮಂತ್ರಿಗಳಿಗೆ ಶಿರಸಿಯ ಸಹಾಯಕ ಆಯುಕ್ತರ ಮುಖಾಂತರ ಸಲ್ಲಿಸಲಾಯಿತು. ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಕಾರ್ಯಾಧ್ಯಕ್ಷ ಆರ್.ಎನ್. ಹೆಗಡೆ ಉಳ್ಳಿಕೊಪ್ಪ, ಕಾರ್ಯದರ್ಶಿ ಸುರೇಶ್ ಹಕ್ಕಿಮನಿ, ಸಹಾಯಕ ಆಯುಕ್ತ ಚಂದ್ರಶೇಖರ್ ಇವರಿಗೆ ನಿರ್ಣಯದ ಪ್ರತಿಯನ್ನು ಅರ್ಪಿಸಿದರು. ಪ್ರಮುಖರಾದ ಎಂ.ಎನ್. ಹೆಗಡೆ ಬಳಗಂಡಿ, ಶ್ರೀಕೃಷ್ಣ ಹೆಗಡೆ ಲಿಂಗದಕೋಣ, ಸತ್ಯನಾರಾಯಣ ಭಟ್, ಟಿಆರ್ಸಿಯ ಗಜಾನನ ಹೆಗಡೆ, ವಿಶ್ವನಾಥ ಹೆಗಡೆ ಉಪಸ್ಥಿತರಿದ್ದರು. ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಶನಿವಾರ ಅವರ ಸಂಸದರ ಶಿರಸಿ ಕಾರ್ಯಾಲಯದಲ್ಲಿ ಔಷಧ ವ್ಯಾಪಾರಸ್ಥರ ಸಂಘದಿಂದ ಮೇ 20ರಂದು ನಡೆಸಲು ಉದ್ದೇಶಿಸಿರುವ ಬಂದ್ ಕುರಿತು ಮನವಿ ಪತ್ರ ಸಲ್ಲಿಸಿ ಔಷಧ ವ್ಯವಸ್ಥಾಪಕರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಸಂಸದರು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಮಟ್ಟದಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವ ಭರವಸೆ ನೀಡಿದರು. ಶನಿವಾರ ಔಷಧ ವ್ಯಾಪಾರಸ್ಥರ ಸಂಘದ ಸಭೆಯಲ್ಲಿ ಮಾತನಾಡಿದ ಶಿರಸಿ ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಗಣೇಶ್ ಹೆಗಡೆ, ಮೇ 20ರಂದು ನಡೆಯಲಿರುವ ಬಂದ್ ಅನ್ನು ಯಶಸ್ವಿಗೊಳಿಸಲು ಜಿಲ್ಲೆಯ ಎಲ್ಲ ಔಷಧ ವ್ಯವಸ್ಥಾಪಕರು ಕಡ್ಡಾಯವಾಗಿ ಭಾಗವಹಿಸಿ ಸಹಕರಿಸುವಂತೆ ಮನವಿ ಮಾಡಿದರು. ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಹೆಗಡೆ ಅವರು ಉತ್ತಮವಾಗಿ ಸಹಕರಿಸಿ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಔಷಧ ವ್ಯಾಪಾರಸ್ಥರು ಒಗ್ಗಟ್ಟಿನಿಂದ ಬಂದ್ ಆಚರಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಂಡು ಎಲ್ಲರೂ ಸಂಪೂರ್ಣ ಸಹಕಾರ ನೀಡುವಂತೆ ವಿನಂತಿಸಿದರು. ಮೇ 18ರಿಂದ 23ರವರೆಗೆ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆ 2ನ್ನು ಪರೀಕ್ಷಾ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಪರೀಕ್ಷೆಗಳು ಅತ್ಯಂತ ಪಾರದರ್ಶಕ ಮತ್ತು ಶಿಸ್ತುಬದ್ಧವಾಗಿ ನಡೆಯಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳುವಂತೆ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿರುವ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದರು. ಅವರು ಶನಿವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 2 ನಡೆಸುವ ಕುರಿತ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆ 2ಕ್ಕೆ ಕಾರವಾರ ಮತ್ತು ಶಿರಸಿ ಶೈಕ್ಷಣಿಕ ಜಿಲ್ಲೆಯಿಂದ ಒಟ್ಟು 1773 ವಿದ್ಯಾರ್ಥಿಗಳು ಹಾಜರಾಗಲಿದ್ದು, ಇದಕ್ಕಾಗಿ 12 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ತಿಳಿಸಿದ ಅವರು, ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ಮತ್ತು ಪರೀಕ್ಷಾ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಎಂದರು. ಪರೀಕ್ಷಾ ಕೇಂದ್ರಗಳಿಗೆ ವೀಕ್ಷಣಾಧಿಕಾರಿಗಳನ್ನು ನೇಮಕ ಮಾಡಬೇಕು. ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಸಮರ್ಪಕವಾಗಿರಬೇಕು. ಮುನ್ನೆಚ್ಚರಿಕೆ ಕ್ರಮವಾಗಿ ವೈದ್ಯಕೀಯ ಸಿಬ್ಬಂದಿಗಳನ್ನು ನಿಯೋಜಿಸಬೇಕು. ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳ ಸಾಗಾಟ ವಾಹನಗಳಿಗೆ ಪೊಲೀಸ್ ಭದ್ರತೆ ಒದಗಿಸಬೇಕು. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಲು ಬಸ್ಗಳ ಕೊರತೆಯಾಗಬಾರದು. ಹೆಸ್ಕಾಂನಿಂದ ವಿದ್ಯುತ್ ವ್ಯತ್ಯಯವಾಗದಂತೆ ನೋಡಿಕೊಳ್ಳಬೇಕು ಎಂದರು. ಪರೀಕ್ಷಾ ಕಾರ್ಯಕ್ಕೆ ನಿಯೋಜಿಸಿರುವ ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳನ್ನು ಕುರಿತು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಪರೀಕ್ಷೆಗಳು ದೋಷರಹಿತವಾಗಿ ನಡೆಯುವಂತೆ ತಮಗೆ ವಹಿಸಲಾಗಿರುವ ಕರ್ತವ್ಯ ನಿರ್ವಹಿಸಬೇಕು ಎಂದರು. ಸಭೆಯಲ್ಲಿ ಶಿಕ್ಷಣಾಧಿಕಾರಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯ ನೋಡೆಲ್ ಅಧಿಕಾರಿ ಡಾಕ್ಟರ್ ಶುಭಾ ನಾಗೇಂದ್ರ ನಾಯ್ಕ್ ಹಾಗೂ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿದ್ದ ಅಧಿಕಾರಿಗಳು ಮತ್ತು ವರ್ಚುವಲ್ ಮೂಲಕ ಎಲ್ಲ ತಾಲೂಕುಗಳ ತಹಶೀಲ್ದಾರ್ಗಳು ಮತ್ತು ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿದ್ದ ಅಧಿಕಾರಿಗಳು ಹಾಜರಿದ್ದರು. ಸಾವಿರಾರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರುವ ಪುರಾತನ ದೇವಸ್ಥಾನ ಬನವಾಸಿಯ ಮಧುಕೇಶ್ವರ ದೇವಸ್ಥಾನ.
ಲಕ್ಷಾಂತರ ಭಕ್ತರ ಶ್ರದ್ಧಾ ಕೇಂದ್ರವಾದ ದೇವಾಲಯವು ನಿರಂತರ ಪ್ರಕೃತಿಯ ಪರಿಣಾಮಕ್ಕೆ ಸಿಕ್ಕು ಅವತೀರ್ಣವಾಗಿದೆ. ಮಳೆಗಾಲದಲ್ಲಿ ಸೋರಿಕೆಯಾಗುತ್ತಿದೆ. ತಡೆಗಟ್ಟುವಲ್ಲಿ ಇಲಾಖೆ ಪ್ರಯತ್ನ ಮಾಡಬೇಕು. ದೇವಸ್ಥಾನ ಸೋರಿಕೆಯಿಂದ ಸಾವಿರಾರು ಭಕ್ತರ ಶ್ರದ್ಧೆಗೆ ಧಕ್ಕೆಯಾಗುತ್ತಿದೆ. ಭಕ್ತರ ನಂಬಿಕೆಯ ಜೊತೆ ಆಟ ಆಡುವುದು ಒಳ್ಳೆಯದಲ್ಲ ಎಂದು ಜಡೆ ಕ್ಷೇತ್ರದ ಶ್ರೀ ಘನಬಸವ ಅಮರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನುಡಿದರು. ಶ್ರೀ ಶನೀಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಶನೀಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದ ಸಂದರ್ಭದಲ್ಲಿ ಪತ್ರಿಕೆಯೊಂದಕ್ಕೆ ಮಾತನಾಡಿದ ಶ್ರೀಗಳು, ದೇವಸ್ಥಾನ ಸೋರಿಕೆ ವಿಷಯ ನಮಗೆ ತೀವ್ರ ಬೇಸರ ತಂದಿದೆ. ಆ ಭಗವಂತನ ಕೃಪೆಯಿಂದ ಎಲ್ಲರೂ ಒಳ್ಳೆಯದಾಗಲಿ ಎನ್ನುತ್ತಾ ಆ ದಿಶೆಯಲ್ಲಿ ಬನವಾಸಿ ನೂತನ ತಾಲೂಕು ರಚನೆ ಹೋರಾಟ ಸಮಿತಿ ಕೈಗೊಂಡ ಪ್ರಯತ್ನ ತುಂಬಾ ಒಳ್ಳೆಯದು. ಭಗವತ್ ಕಾರ್ಯ ಮಾಡುವುದು ಕೂಡ ಯೋಗ ಬೇಕು. ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ, ಗೌರವಾಧ್ಯಕ್ಷ CF ನಾಯ್ಕ್ ಮಾಳಂಜಿ, ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್ ಅವರು ಭಕ್ತಾದಿಗಳ ಸಹಕಾರದಲ್ಲಿ ಮುಂದುವರೆದಿದ್ದಾರೆ. ಅವರ ಕಾರ್ಯ ದೇವಸ್ಥಾನದ ದುರಸ್ತಿ ಕಾರ್ಯ ಬೇಗ ಆಗಲಿ ಎಂದು ಆಶಿಸಿದ್ದರು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಸ್ನಾತಕ ಸಮಾಜಶಾಸ್ತ್ರ ಅಭ್ಯಾಸ ಸೂಚಿ ಮಂಡಳಿಗೆ ಮುಂದಿನ 2 ವರ್ಷಗಳಿಗೆ ಸದಸ್ಯರನ್ನಾಗಿ MM ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ GT ಭಟ್ ಅವರನ್ನು ನೇಮಿಸಲಾಗಿದೆ. GT ಭಟ್ ಅವರು NS ಅಧಿಕಾರಿಯಾಗಿ 11 ವರ್ಷ ಸೇವೆ ಸಲ್ಲಿಸಿದ್ದಲ್ಲದೆ ಉತ್ತರ ಕನ್ನಡ ಜಿಲ್ಲಾ NSS ನೋಡಲ್ ಅಧಿಕಾರಿಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ನಟರಾಜ್ ಹೊಸೂರ್. ಸಾರ್ವಜನಿಕರ ಮನವಿಗೆ ಸ್ಪಂದಿಸಿದ ಶಾಸಕ ದಿನಕರ್ ಶೆಟ್ಟಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಸಮಾಜ ಕಾರ್ಯಕ್ಕೆ ಮಹತ್ತರ ಜವಾಬ್ದಾರಿ ಇದೆ. CDPO. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ಮಳೆ ಮಾಪನ ನಿರ್ವಹಣೆ ವೈಫಲ್ಯ ಖಂಡಿಸಿ ಬಿಜೆಪಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಮೇ 20ರಂದು ಬಂದ್ ನಡೆಸಲು ಉದ್ದೇಶಿಸುವ ಕುರಿತು ಮನವಿ ಪತ್ರ ಸಲ್ಲಿಸಿದ್ದ ಔಷಧ ವ್ಯಾಪಾರಸ್ಥರು. SSLC ಪರೀಕ್ಷೆ 2 ಪಾರದರ್ಶಕವಾಗಿರಲಿ ಅಪರ ಜಿಲ್ಲಾಧಿಕಾರಿ. ಶ್ರೀ ಕ್ಷೇತ್ರ ಬನವಾಸಿ ಮಧುಕೇಶ್ವರ ದೇವಾಲಯದ ಸೋರಿಕೆ ನಿಲ್ಲಬೇಕು. ಅಮರೇಶ್ವರ ಶ್ರೀ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಸ್ನಾತಕ ಸಮಾಜಶಾಸ್ತ್ರ ಅಭ್ಯಾಸ ಸೂಚಿ ಮಂಡಳಿಗೆ ಮುಂದಿನ 2 ವರ್ಷಗಳಿಗೆ ಸದಸ್ಯರನ್ನಾಗಿ ಪ್ರೊಫೆಸರ್ GT ಭಟ್ ನೇಮಕ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.